ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ರಂಜಸ್ ವ್ಲಾಗ್. ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇವತ್ತೇನು ಅನ್ಕೊಂಡಿದ್ವಿ, ನಾವೆಲ್ಲ ಹೊರಗಡೆ ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇನಾಯ್ತು ಅಂದರೆ ಸಡನ್ನಾಗಿ ಹಸ್ಬೆಂಡ್ಗೆ ಹುಷಾರಿಲ್ದಂಗೆ ಆಗೋಯ್ತು. ಇವತ್ತು ರಜೆ ಇತ್ತು ಹಸ್ಬೆಂಡ್ಗೆ, ಅದಕ್ಕೆ ನಿನ್ನೆನೇ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಆದರೆ ಎಲ್ಲ ಉಲ್ಟಾ ಹೊಡೆದೋಯ್ತು, ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು. ಬೆಳಗ್ಗೆ ಆಗೋಷ್ಟೆಲ್ಲ ಹಸ್ಬೆಂಡ್ಗೆ ಹುಷಾರೇ ಇರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಈ ಕೆಲಸ ಕೂಡ ಮಲ್ಲೇಶ್ವರಂಗೆ ಹೋಗೋದಿದೆ ಇವಾಗ. ಈ ಕೆಲಸ ಕೂಡ ನೆನ್ನೆನೇ ಮುಗಿಸ್ಕೋಬೇಕಿತ್ತು, ನೆನ್ನೆ ಮುಗಿಸೋಕ್ಕಾಗಿರಲಿಲ್ಲ. ಸರಿ ಆಯಿತು, ಅದನ್ನಾದರೂ ಮುಗಿಸ್ಕೊಬರೋಣ ನಡಿ ಅಂತ. ಅವರು ಒಂದು 12 ಮೇಲೆ ಸ್ವಲ್ಪ ಆರಾಮ್ ಅನಿಸ್ತಂತೆ ಅವ್ರಿಗೆ. ಸರಿ ಆಯ್ತು, ಎಲ್ಲರೂ ಹೊರಗಡೆ ಹೋಗೋಣ, ಮನೇಲಿದ್ರೆ ಬೋರ್ ಆಗುತ್ತೆ, ಇನ್ನೂ ಸುಸ್ತು ಜಾಸ್ತಿ ಆ ಥರ ಫೀಲ್ ಆಗುತ್ತೆ. ಹೊರಗಡೆ ಹೋದರೆ ಮೈಂಡ್ ಡೈವರ್ಟ್ ಆಗುತ್ತೆ, ಎಲ್ಲ ಮರ್ತೋಗಿರೋ ಥರ ಅನಿಸುತ್ತೆ. ನಡಿ ಅಂತ ಹೇಳ್ತಾ ಇದ್ರು. ನಾನು ಬೇಡ, ಇಲ್ಲ ರೆಸ್ಟ್ ಮಾಡು. ಆದರೆ ಅವರು ಹೊರಗಡೆನೇ, ಅವ್ರಿಗೆ ಕೆಲಸ ಹೊರಗಡೆ ಮಾಡಿ ಮಾಡಿ ಅಭ್ಯಾಸ, ಮನೇಲಿ ಇರೋಕ್ಕೆ ಒಂಥರ ಬೋರ್ ಅನಿಸುತ್ತೆ. ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಅನಿಸುತ್ತಲ್ಲ, ಅದರಲ್ಲೂ ಇವಾಗ ಸುಸ್ತಂತ ಇವಾಗ ಒಂಥರ ಮೈಂಡ್ ಡೈವರ್ಟ್ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಸರಿ ಆಯಿತು ಹೋಗೋಣ ಅಂತ ಒಪ್ಕೊಂಡೆ. ಅಂದರೆ ಅವರು ಹೇಳಿದ್ರು ಬೇರೆ ಎಲ್ಲರೂ ಹೋಗೋಣ ಅಂತ, ಬೇರೆ ಕಡೆ ಎಲ್ಲೂ ಬೇಡ, ಇವಾಗ ಒಂದು ಕಡೆ ಕೆಲಸ ಇದೆಯಲ್ಲ, ನೆನ್ನೆ ಆ ಕೆಲಸ ಮುಗಿಸ್ಕೊಂಬರೋಣ ಅಷ್ಟೇನು, ಸ್ವಲ್ಪ ಹೊತ್ತಾದರೂ ಪರವಾಗಿಲ್ಲ, ಹೊರಗಡೆ ಹೋಗಿ ಬಂದಂಗೆ ಅನಿಸುತ್ತಲ್ವ ಅದನ್ನು ಅಂತ ಅಂದ್ಬಿಟ್ಟು ಸರಿ ಅಂತ ಹೊಡೋಣ ಅಂತ ರೆಡಿ ಆಗಿದ್ದೀವಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 2 ಆಗಿದೆ. ಅವ್ರು ಹೇಳಿದ್ರು 12 ಹೊರಡೋಣ ಅಂತ. ನಾವೆಲ್ಲ ಡಿಸ್ಕಸ್ ಮಾಡಿ ಹೊರಡೋಷ್ಟರಲ್ಲಿ ಇಷ್ಟೊತ್ತು ಹಾಗೆ ಹೋಯ್ತು. ಇನ್ನು ಲಂಚ್ ಏನು ಮಾಡಿರಲಿಲ್ಲ ಮನೇಲಿ. ಬೆಳಗ್ಗೆ ಬಂದ್ಬಿಟ್ಟು ಸೋಯಾಬೀನ್ ಹಾಕಿ ಬಿರಿಯಾನಿ ಮಾಡಿದ್ದೆ. ಇವಾಗ ಏನು ಮಾಡಿರಲಿಲ್ವಲ್ಲ ಅಂದ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿದ್ದು, ಅದನ್ನು ತಿನ್ಕೊಂಡು ಹೊರಡ್ಬೇಕು. ಮಕ್ಕಳು ಕೂಡ ಇಲ್ಲ ಮನೇಲಿ. ಸರಿ ಆಯ್ತು, ಹಂಗೆ ಹೋಗ್ಬಿಟ್ಟು ನಮ್ಮ ಕೆಲಸ ಏನಿದೆ ಮುಗಿಸ್ಕೊ ಬಂದ್ಬಿಟ್ರೆ ಒಳ್ಳೇದಲ್ವ ಅಂದ್ಬಿಟ್ಟು ಹೊರಟಿದ್ದೀವಿ. ನಂತರ ಹೋಗ್ತಾ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂದವೇ ಹೋಗ್ತಾ ಇದ್ದೀವಿ. ಸರಿ, ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಹಂಗೆ ನೀರು ಕುಡಿಯೋಣ ಅಂತ ಸೈಡ್ಗೆ ಹಾಕಿದ್ವಿ ಗಾಡಿನ. ತುಂಬ ಸಿಕ್ಕಾಪಟ್ಟೆ ಮಧ್ಯಾಹ್ನ ಟೈಮ್ ಈಚೆ ಬಂದು ತುಂಬ ಬಿಸಿಲಪ್ಪ, ಆಗಡೆ ಇಲ್ಲ. ಡಿಸ್ಟರ್ಬ್ ಇದೆ ಅಂತ ಗೊತ್ತು ನನಗೆ, ಬಟ್ ಬೆಳಗ್ಗೆಲ್ಲ ನಾಯಿ ಬೊಗಳ್ತಾ ಇತ್ತು. ಮನೆ ಹತ್ರ ಎದುರುಗಡೆನೇ ಇದೆ, ಬೊಗಳ್ತಾ ಇತ್ತು. ನಂತರ ಪಕ್ಕದಲ್ಲಿ ಸ್ವಲ್ಪ ಕೆಲಸ ನಡೀತೈತೆ ಬಿಲ್ಡಿಂಗ್ದು, ಅದರದ್ದು ಸೌಂಡ್ ಇತ್ತು. ಹಾಗಾಗಿ ಬರೀ ಸೌಂಡೇ ಇದೆ. ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೋಬೇಕಿತ್ತು, ಹಂಗೆ ಹಾಕ್ಸ್ಕೊಂಡು ಕಾರ್ನ ಪಾರ್ಕಿಂಗ್ ಮಾಡೋಣ ಅಂತ ಪಾರ್ಕಿಂಗ್ ಏರಿಯಾಗೆ ಬಂದ್ವಿ. ಇವಾಗ ಪಾರ್ಕಿಂಗ್ ಇರಲಿಲ್ಲ, ಎಲ್ಲ ಫುಲ್ ಆಗಿತ್ತು. ಮುಂದೆ ಬಂದಾದ್ಮೇಲೆ ಅಲ್ಲಿ ಪಾರ್ಕಿಂಗ್ ಇತ್ತು. ಇನ್ನು ಎಲ್ಲ ಕೆಲಸ ಮುಗೀತು. ಸರಿ ಅಂದ್ಬಿಟ್ಟು ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಹುಷಾರಿಲ್ಲ, ಆದರೂ ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೇವೆ. ಸರಿ, ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೀವಿ. ಇವಾಗ ಮೇಲೆ ಹೋಗ್ಬೇಕು, ಬನ್ನಿ ಮೇಲೆ ಹೋಗೋಣ. ಒಳಗೆ ಹೋಗೋಕೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಇನ್ನು ಅಲ್ಲೆಲ್ಲ ಚೆಕಿಂಗ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆಕ್ ಮಾಡ್ತಾ ಇದ್ರು. ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಎಷ್ಟು ದಿವಸ ಏನು ವಿಡಿಯೋ ಮಾತಾಡಲಿಲ್ಲ ಅಂತಂದರೆ, ಯಾವ ರೀತಿ ಮಾಡೋದು, ಯಾವ ಟಾಪಿಕ್ ಬಗ್ಗೆ ಮಾಡೋದು ವಿಡಿಯೋ, ಯಾವ್ದ್ರ ಬಗ್ಗೆನೂ ಐಡಿಯಾ ಇಲ್ಲ ಅಷ್ಟಾಗಿ. ಆಲ್ಮೋಸ್ಟ್ ಯಾರಿಗೂ ಐಡಿಯಾ ಇರಲ್ಲ. ಶುರುವಾಗಿ ಸ್ಟಾರ್ಟಿಂಗ್ ಮಾಡೋರಿಗೆ ಯಾರಿಗೂ ಐಡಿಯಾ ಇರಲ್ಲ. ಅದೇ ರೀತಿ ನನಗೂ ಐಡಿಯಾ ಇರಲಿಲ್ಲ, ಯಾವ ರೀತಿ ಮಾಡೋದು ಏನು ಅದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಐಡಿಯಾ ಇಲ್ಲ. ಸರಿ ಆಯಿತು, ಎಷ್ಟು ನಾನು ಗೊತ್ತಿದೆಯೋ ಅಷ್ಟು ಮಟ್ಟಿಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಬೇಕು. ಮತ್ತು ಇನ್ನೊಂದು ಏನಂತಂದ್ರೆ, ನಮ್ಮ ಹತ್ರ ಟೈಮ್ ಇಲ್ಲ. ಕೆಲಸ ಆಯಿತು, ಮನೆ ಆಯಿತು, ಸ್ಕೂಲ್ ಅಂತೆ ಮಕ್ಕಳದು, ಅದು ಇದು ಅಂದ್ಕೊಂಡು ಅಷ್ಟಾಗಿ ಟೈಮ್ ಇರಲ್ಲ ನಮ್ಮ ಹತ್ರ. ಆ ಟೈಮ್ ಮಧ್ಯದಲ್ಲೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡಿದ್ರೆ ಈ ಥರ ರೀಲ್ಸು, ಈ ಥರ ವೀಡಿಯೋನೋ ಮಾಡ್ದಂಗೆ. ಇಲ್ಲಾಂದರೆ ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಇರೋದಾಗ್ಬೋದು, ಹೊರಗಡೆ ಕೆಲ್ಸಕ್ಕೆ ಹೋಗೋರಾಗ್ಬೋದು, ಏನಾದ್ರು ಒಂದು ಮಾಡಬೇಕು ಅನ್ನೋದು ಮೈಂಡಲ್ಲಿ ಇದ್ದೇ ಇರುತ್ತೆ. ಆದರೆ ಅವರೆಲ್ಲ ಎಲ್ಲರ ಮೈಂಡಲ್ಲೂ, ನನ್ನ ಮೈಂಡಲ್ಲಿ ಆಗ್ಬೋದು, ಬೇರೆ ಹೆಣ್ಮಕ್ಳ ಮೈಂಡಲ್ಲಿ ಆಗ್ಬೋದು, ಥಾಟ್ ಬರೋದೇನಂದ್ರೆ ಯಾರು ಏನು ಅಂದ್ಕೊಳ್ತಾರೋ, ಏನು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೇನೋ, ಯಾವ ರೀತಿ ಮಾಡೋದು, ಅದನ್ನು ಹೆಂಗೆ ಶುರು ಮಾಡೋದು, ಅದನ್ನು ಶುರು ಮಾಡ್ತೀವಿ. ಇವಾಗ ಅದು ಇದು ಫೋನಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೆಂಗೆ ಶುರು ಮಾಡ್ತೀವಿ. ಅದೇ ಈ ಜನಗಳು ಏನು ಮಾತಾಡ್ಕೊಳ್ತಾರೋ, ಇವ್ರಿಗೇನು ಮಾಡೋ ಕೆಲಸ ಇಲ್ಲ, ಏನಾರೋ ಒಂದು ಮಾಡ್ತಾಯಿರ್ತಾರೆ ಅಂತ, ಏನಾರೋ ಒಂದು ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳೋದ್ಕಿಂತ ಏನೋ ಅನ್ನೋದು ನಾಳೆ ಸ್ವಲ್ಪ ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಇವತ್ತಿನ ದಿನ ನಾವು ಅದು ಮಾಡೋದ್ರಿಂದ ನಮಗೆ ಖುಷಿ ಆಗ್ತಿದ್ಯಾ ಅಷ್ಟೇ ಅಂತ ಥಿಂಕ್ ಮಾಡ್ಕೊಂಡು ಮಾಡ್ಬೇಕು. ಈ ಮೈಂಡ್ಸೆಟ್ ನನಗೂ ಇರಲಿಲ್ಲ. ಆಮೇಲೆ ಇವರ ಹಸ್ಬೆಂಡ್ ಹೇಳ್ತಾಯಿದ್ರು, ನಿಮ್ಗೆ ಇಷ್ಟ ಇದ್ರೆ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳೋದಂತಿದೆ ಏನಿಲ್ಲ, ಸ್ವಲ್ಪ ಟೈಮ್ ಕೊಡ್ಬೇಕು ಅಷ್ಟೇ, ಅದರಿಂದ ಖುಷಿ ಸಿಗುತ್ತಾ ಮಾಡು ಅಂತ ಹೇಳ್ತಾಯಿದ್ರು. ಸರಿ ಆಯ್ತಂತ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಕೇಳ್ಕೊಳ್ಳೋದಿಷ್ಟೇ, ಯಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಸಪೋರ್ಟ್ ಮಾಡಿ ಅಷ್ಟೇ. ಇದ್ರಲ್ಲಿ ನಾನು ಮಾಡೋದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಇನ್ನು ಹಸ್ಬೆಂಡ್ ಒಂದು ಇಶ್ಯೂ ನೋಡ್ತಾ ಇದ್ರು,
ಅದೇ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಬಟ್ ಅವ್ರಿಗೆ ಸೈಜ್ ಇರಲಿಲ್ಲ, ಅವ್ರ ಸೈಜ್ ಸಿಗೋದೇ ತುಂಬ ಕಷ್ಟ ಇಲ್ಲ ಆ ಕಡೆನೂ. ಇನ್ನು ಐರನ್ ಬಾಕ್ಸ್ ಬೇಕಿತ್ತು ಮನೆಗೆ. ಸರಿ ಆಯ್ತು ಅಂತ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ. ಅವರು ಹೇಳ್ತಾ ಇದ್ರು ಯಾವುದು ಮಹಾರಾಜನ ಯಾವುದೋ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆದರೆ ಬೇಡ ಅಂದ್ಬಿಟ್ಟು ನಾವು ಫಿಲಿಪ್ಸ್ ತಗೊಂಡ್ವಿ. ಸರಿ ಅಂತ ತೊಗೊಂಡ್ವಿ. ಯಾವಾಗ ನೋಡ್ರು ಬಂದಾಗೆಲ್ಲ ಸರಿ ತೊಗೋಬೇಕು ಅಂತ ಅನ್ಕೊಳ್ತೀವಿ, ಆ ಟೈಮಲ್ಲಿ ಅಮೌಂಟ್ ಇರಲ್ಲ, ಇನ್ನೇನೋ ತೊಗೊಂಡಿರ್ತೀವಿ, ಇಲ್ಲ ಅಮೌಂಟ್ ಇರಲ್ಲ, ಆ ಥರ ಆಗ್ಬಿಟ್ಟಿರ್ತಿತ್ತು. ಸರಿ ಇವಾಗ ಬರ್ಬೇಕಂತ ಬಂದಿಲ್ಲ, ಸುಮ್ಮನೆ ಹಾಗೆ ಬಂದಿರೋದಲ್ಲ, ಸರಿ ತೊಗೊಂಡೇ ಬಿಡೋಣ ಅಂತ ನೋಡ್ತಾ ಇದ್ದೆ. ಅದು ಮನೇಲಿ ಇರೋದು ಬಂದು ಸ್ವಲ್ಪ ಓವರ್ ಹೀಟ್ ಆಗ್ತಾ ಇತ್ತು, ಬಟ್ಟೆ ಎಲ್ಲ ಸ್ವಲ್ಪ ಕರೆ ಆ ಥರ ಆಗ್ತಾ ಇತ್ತು ಓವರ್ ಹೀಟ್ ಆಗಿ. ಅದಕ್ಕೆ ಬೇರೆ ತೊಗೊಂಡೇ ಬಿಡೋಣ ಅಂತ ತೊಗೊಂಡೆ. ಇವಾಗ ಅದು ಮನೇಲಿ ಮಾಮೂಲಿ ಐರನ್ ಇತ್ತಲ್ಲ, ಹಂಗಾಗಿ. ಮತ್ತೆ ಇಲ್ಲಿ ಒಂದು ಸ್ಟ್ಯಾಂಡ್ ಕೂಡ ನೋಡಿದೆ. ಮನೇಲಿ ಸ್ವಲ್ಪ ಒಂದು ಮೂಲೆಯಲ್ಲಿ ಜಾಗ ಇತ್ತು, ಸ್ಟೆಪ್ ಆಗಿ ಚೆನ್ನಾಗಿದೆ. ಏನಾರು ಐಟಮು ಪಾರ್ಟ್ಸ್ ಅದೆಲ್ಲ ಇಕ್ಕಾಗ ಚೆನ್ನಾಗಿರುತ್ತೆ ಅಂತ ನೋಡಿದೆ. ಆದರೆ 1200 ಏನೋ ಇತ್ತು. ನನಗೆ ಯಾಕೋ ಅದು ಕಾಸ್ಟ್ಲಿ ಅಂತ ಅಂತು, ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಇನ್ನು ಇಲ್ಲಿ ಇವ್ರು ಬಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ನೋಡ್ತಿದ್ರು, ಈ ಮಿಕ್ಚರು ಅದು ಇದು ಅಂತ ಸ್ನ್ಯಾಕ್ಸ್ ಇರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಇದ್ರು. ಇನ್ನು ಮಕ್ಕಳಿಗೂ ಕೂಡ ಬಾಕ್ಸ್ಗೆ ಸ್ನ್ಯಾಕ್ಸ್ ಅಂತ ಒಂದು ಬಾಕ್ಸ್ ಕಟ್ಟಲೇಬೇಕಾಗುತ್ತೆ, ಅದಕ್ಕೆ ನೋಡ್ತಾ ಇದ್ರು. ಮಕ್ಕಳು ಕೂಡ ಇವ್ರಿಗೂ ಕೂಡ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತುಂಬ ಇಷ್ಟ. ಬರ್ತಾರಲ್ಲ ಸಾಯಂಕಾಲ ಟೈಮ್ ಬಂದಾಗ, ಇನ್ನು ಊಟ ಮಾಡೋದು ಇನ್ನೂ ಲೇಟ್ ಆ ಥರ ಇದ್ದಾಗೆಲ್ಲ ಕಾಫಿ ಜೊತೆಲಿ ಆ ಥರ ಎಲ್ಲ ಸ್ನ್ಯಾಕ್ಸ್ ತಿನ್ನೋಕೆ ಅವ್ರಿಗೂ ಇಷ್ಟ ಆಗುತ್ತೆ. ಹಂಗೆ ನೋಡಿದ್ವಿ. ನನಗೆ ಕಾಜು ಕಟ್ಲ ಬಂದ್ಬಿಟ್ಟು ತುಂಬ ಇಷ್ಟ. ಸ್ವೀಟ್ ನೋಡಿದ್ವಿ, ಎಷ್ಟು ಕಾಸ್ಟ್ಲಿ ಇತ್ತು, ಅದಕ್ಕೆ ಅದನ್ನು ತಗೊಳ್ಳಿಲ್ಲ. ಇನ್ನು ಪರೋಟ ನೋಡಿದ್ವಿ. ಪರೋಟ ಬಂದ್ಬಿಟ್ಟು ಡಿ ಮಾರ್ಟಲ್ಲೆಲ್ಲ 30 ರೂಪೀಸು 40 ರೂಪೀಸು ಏನೋ ಇರುತ್ತೆ, 2 ಪರೋಟ ಬರುತ್ತೆ. ಇಲ್ಲಿ ನೋಡಿದ್ರೆ 21 ರೂಪೀಸು 15 ರೂಪೀಸು ಇರಬೇಕೇನೋ ಅನ್ಸುತ್ತೆ. 15 ರೂಪೀಸ್ ಅನ್ಸುತ್ತಾ, ಇಲ್ಲ 15 ಅಲ್ಲ 21 ಸೇವ್ ಅಂತ 40 ರೂಪೀಸ್ ಒಂದು ಪರೋಟ ಅಂತ ಹಾಕಿದ್ದಾರೆ. ನನಗೆ ಯಾಕೋ ಕಾಸ್ಟ್ಲಿ ಅಂತ ಅನಿಸ್ತು, ಅದಕ್ಕೆ ನಾನು ಪರೋಟನೂ ತಗೊಳ್ಳಿಲ್ಲ. ರೇಷನ್ ಐಟಮ್ಸ್ ಎಲ್ಲ ನೋಡಿದ್ವಿ, ಎಲ್ಲ ಕಾಸ್ಟ್ಲಿನೇ ಇತ್ತು. ಅದು ಆಫರ್ ಬೇರೆ ಇದೆ ತಗೊಳ್ಳಿ ಅಂತ ಅಂದರು. ಏನು 1 ಮೂಟೆ ಅಕ್ಕಿ ಜೊತೆಯಲ್ಲಿ 1 ಲೀಟ್ರ್ ಎಣ್ಣೆ, ಚಪಾತಿ ಹಸಿಟ್ಟು, ಸಾಲ್ಟು, ಶುಗರು ಅದೆಲ್ಲ ಫ್ರೀ ಇದೆ, ಎಲ್ಲ 1 kg ಫ್ರೀ ಇದೆ ಅಕ್ಕಿ ಜೊತೆಲಿ ಅಂತಂದ್ರು. ಅದೆಲ್ಲ ಟ್ಯಾಲಿ ಮಾಡಿ ನೋಡಿದ್ರೆ ಅದೇ ರೇಟ್ ಬೀಳುತ್ತೆ ಅಂದ್ಬಿಟ್ಟು ತಗೊಳ್ಳಿಲ್ಲ. ಇನ್ನೆಲ್ಲ ಓಪನ್ ಮಾಡಿಬಿಟ್ಟಿರ್ತಾರಲ್ಲ, ಈ ಪರ್ಫ್ಯೂಮ್ಸ್ ಅಂತೆ, ಲಿಕ್ವಿಡು ಅದು ಇದು ಅಂತ ಇಕ್ಕಿರ್ತಾರಲ್ಲ, ಕೆಲವೊಬ್ರು ನೋಡೋಕೆ ಬಂದ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಟ್ಟಿರ್ತಾರಲ್ಲ, ಅದನ್ನೆಲ್ಲ ಒಂದು ಕಡೆ ಇಕ್ಕಿದ್ರು. ಎಷ್ಟು 25% ಆಫ್ ಆ ಥರ ಇಕ್ಕಿದ್ರು. ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ. ಅದ್ರಲ್ಲಿ ಎಷ್ಟಿರುತ್ತೋ ಏನೋ, ಕೆಲವೊಂದು ಕಡಿಮೆ ಇರ್ತಿತ್ತು, ಕೆಲವೊಂದು ಜಾಸ್ತಿನೂ ಇರ್ತಿತ್ತು, ತಗೊಳ್ಳಿಲ್ಲ. ಬಿಲ್ಲಿಂಗ್ ಏರಿಯಾದಲ್ಲಿ ಬಂದ್ವಿ, ಬಿಲ್ಲಿಂಗ್ ಹಾಕ್ಸ್ಕೊಂಡ್ವಿ. ಹಾಗೆ ಸ್ವಲ್ಪ ಅದು ಐರನ್ ಬಾಕ್ಸ್ ಕೂಡ ಚೆಕ್ ಮಾಡಿಸ್ಕೋಬೇಕಿತ್ತಲ್ಲ, ಬಿಲ್ಲಿಂಗ್ ಆದಮೇಲೆ ಚೆಕ್ ಮಾಡ್ಕೊಡೋದು ಇವರು. ಅದು ಕೂಡ ಚೆಕ್ ಮಾಡಿಸ್ಕೊಂಡ್ವಿ. ಚೆಕ್ ಮಾಡಿಸ್ಕೊಂಡು ಇವರು ಇನ್ನು 14 ಡೇಸ್ ಇಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೆ ರಿಟರ್ನ್ ತೊಗೊಳ್ತಾರಂತೆ. ಇನ್ನು 14 ಡೇಸ್ ಮೇಲಾದರೆ ನಂಬರ್ ಇರುತ್ತಲ್ಲ, ಅದಕ್ಕೆ ಕಾಲ್ ಮಾಡಬೇಕಂತೆ. ಇನ್ನು ಮೇಲ್ ಬಂದ್ವಿ ನಾವು, ಸರಿ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಎಲ್ಲ ಸ್ಪ್ಯಾರಲ್ಲೆಲ್ಲ ಮುಗಿಸ್ಕೊಂಡು ಮೇಲ್ ಬಂದ್ವಿ. ಮೇಲೆ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು, ಭರತನಾಟ್ಯ ತುಂಬ ಜನ ಇತ್ತು. ನಾನು ಸೈಡಲ್ಲಿ ನಿಂತ್ಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡೆ. ಅವಾಗ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಇರ್ತಾನೆ ಇರ್ತಾರೆ. ಫುಲ್ಲು ಮೇಲ್ ಕೆಳಗಟ್ಟೆ ಎಲ್ಲ ಸುತ್ತ ಜನ ನಿಂತ್ಕೊಳ್ತಿದ್ರು. ಇನ್ನು ಇಲ್ಲೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾವು ಮೇಲೆ ಸ್ಟುಡಿಯೋಗೆ ಹೋಗೋಣ ಅಂತ ಬಂದಿದ್ದು. ಸರಿ ಹಾಗೆ ಇಲ್ಲಿ ಪ್ರೋಗ್ರಾಮ್ ನಡೀತಿರ್ತಾರ ಅಂದ್ರೆ ಸ್ವಲ್ಪ ತಿಳ್ಕೊಂಡು ನೋಡ್ಕೊಂಡು ಮೇಲೆ ಬಂದ್ವಿ. ಇವಾಗ ಮೇಲೆ ಇದ್ದೀವಿ. ಈಚೆ ಕಡೆ ಬಂದಮೇಲೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಅವರು ಕೂಡ ಫ್ರೆಶ್ ಆದರು. ಅಂದರೆ ಮೈಂಡ್ ಎಲ್ಲ ಡೈವರ್ಟ್ ಆಯಿತು, ಆರಾಮಾಗಿದ್ರು. ಇವಾಗ ಯಾವುದೇ ಥರ ಸುಸ್ತು ಆ ಥರ ಎಲ್ಲ ಏನೂ ಹೇಳ್ತಾ ಇರಲಿಲ್ಲ. ಮನೇಲಿದ್ದಾಗ ಸುಸ್ತು ಅಂತ ಇದ್ರು. ಇವಾಗ ಆಟೋಮೆಟಿಕ್ಕಾಗಿ ಸರಿ ಹೋದರು ಅವರು. ಹೊರಗಡೆ ಬಂದರೆ ಹಿಂಗೆ ಅಲ್ವಾ, ಏನೋ ಒಂದು ನೋಡ್ಕೊಂಡು ಹಂಗೆ ಶಿಫ್ಟ್ ಆಗಿ ಹೋಗ್ತೀವಿ ಆ ಸಿಚುವೇಶನ್ ತಕ್ಕನಾಗೆ. ಹಾಗೇನೆ ಇದು ಕೂಡ ಇಲ್ಲಿ ಆಲ್ಮೋಸ್ಟ್ ಏನಂದರೆ ಬಾಯ್ಸ್ಗೆ ಓಕೆ ಪ್ರೈಸು, ಗರ್ಲ್ಸ್ಗೆಲ್ಲ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಮತ್ತು ಬಾಯ್ಸ್ಗೆನೆ ಇಲ್ಲಿ ಕಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ, ಗರ್ಲ್ಸ್ಗೆಲ್ಲ ಚೆನ್ನಾಗೇ ಇರಲ್ಲ. ನೀವು ಶೂ ನೋಡಿದ್ರೆ ಇವ್ರು ಯಾವಾಗ ನೋಡ್ರು ಬಂದಾಗೆಲ್ಲ ಬರೀ ಬ್ಲ್ಯಾಕ್ ಶೂ ನೋಡ್ತಾರೆ. ಇವ್ರಿಗೆ ಒಂದು ಕಲರ್ ಸಿಗಲ್ಲ, ಒಂದು ಸೈಜ್ ಸಿಗಲ್ಲ, ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇವತ್ತು ಹಂಗೆ ಆಯಿತು. ಇನ್ನು ತಗೊಳ್ಳಿಲ್ಲ, ಸರಿ ಅಂದ್ಬಿಟ್ಟು ಮನೆಗೆ ಹೊರಟ್ವಿ. ಇವಾಗ ವಾಪಸ್ ಹೊರಡ್ತೀವಿ. ಇವಾಗ ಇಷ್ಟೇ ನಾನು ವಿಡಿಯೋ ಬಂದ್ಬಿಟ್ಟು. ನನ್ನ ವಿಡಿಯೋ ಏನಾರ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ, ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಎಲ್ಲರಿಗೂ ಟೇಕ್ ಕೇರ್, ಬಾಯ್.